ನಮಸ್ಕಾರ. ನಾನು ಕನ್ನಡ ಶಫಿ ಕರ್ನಾಟಕ ಪ್ರಜಾಪರ ವೇದಿಕೆ ಸಂಸ್ಥಾಪಕ ಅಧ್ಯಕ್ಷರು ಮತ್ತು ನಮ್ಮ ಜೊತೆ ರಾಜ್ಯಾಧ್ಯಕ್ಷರು ಶೇಖಿಗೌಡರು ಇದ್ದಾರೆ. ವಿಚಾರ ಏನು ಅಂದರೆ, ಮೊನ್ನೆ 25ನೇ ತಾರೀಕು ಅವಿನಿ ರಸ್ತೆಯಲ್ಲಿ ಏನೋ ಒಂದು ಮಹಿಳೆಯ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ದ ಒಂದು ಮಾರವಾಡಿ ವಿರುದ್ಧ ನಾವು ಹೋರಾಟನ ಹಮ್ಮಿಕೋಬೇಕು ಅಂದ್ಕೊಂಡಾಗ ಹೇಗೋ ವಿಚಾರ ನಮ್ಮ ಸಂದೀಪ್ ಸರ್ಗೆ ಗೊತ್ತಾಗ್ಬಿಡುತ್ತೆ. KR ಮಾರ್ಕೆಟು ಠಾಣೆಯ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಸಂದೀಪ್ ಸರ್ಗೆ ವಿಚಾರ ಗೊತ್ತಾಗುತ್ತೆ. ಅವರು ಅವ್ರ ಸಿಬ್ಬಂದಿಯೊಂದಿಗೆ ಸ್ಥಳಕ್ಕೆ ಬಂದುಬಿಟ್ಟು ನಾವು ಅವನ ವಿರುದ್ಧ ಏನು ಆರೋಪಿ ಇದ್ದಾನೆ ಅವನ ವಿರುದ್ಧ ಕಾನೂನು ಕ್ರಮ ಜರುಗಿಸ್ತೀವಿ, ತಾವು ಏನು ಅಹಿತಕರ ಘಟನೆ ಆಗದಿರತ್ತೆ, ತಾವು ದಯವಿಟ್ಟು ನೀವು ನಮಗೆ ಗೌರವಿಸಿ ಅಂತ ಹೇಳಿದಾಗ ನಾವು ಅವ್ರಿಗೆ ಗೌರವಿಸ್ತೀವಿ ಮತ್ತು ಅವರು ನಮಗೆ ಗೌರವಿಸಿ ಏನು ಮಾಡ್ತಾರೆ, ACP ಸರ್ ಸಮೇತ ಇಲ್ಲಿ ಸ್ಟೇಷನ್ಗೆ ಬರ್ತಾರೆ. ನಮ್ಮ ಏನು KR ಮಾರ್ಕೆಟ್ ಸ್ಟೇಷನ್ಗೆ ಬರ್ತಾರೆ. ACP ರಮೇಶ್ ಸರ್ ಬಂದು ACP ರಮೇಶ್ ಸರ್ ಮತ್ತು ಸಂದೀಪ್ ಸರ್ ಇಬ್ಬರು ಸೇರಿಕೊಂಡು ಅವ್ರ ಗಮನಕ್ಕೆ ಬಂದು ಕೆಲವೇ ಗಂಟೆಗಳಲ್ಲಿ ಏನು ಒಂದು 2 ರಿಂದ 3 ಗಂಟೆನೂ ಆಗಲ್ಲ, ಆರೋಪಿನ ಬಂಧಿಸೋಂಥ ಕೆಲಸ ಮಾಡಿ FIR ಸುಮೋಟೋ ದಾಖಲಿಸ್ಕೊಂಡು ಅವನ್ನ ಅದೇ ರಾತ್ರಿ 25ನೇ ತಾರೀಕು ರಾತ್ರಿನೇ ಜೈಲಿಗೆ ಕಟ್ಟುವಂಥ ಕೆಲಸ ಮಾಡಿದ್ದಾರೆ. ಇದು ಇಡೀ ರಾಜ್ಯದ ಜನನೇ ಮೆಚ್ಚುವಂಥ ಕೆಲಸ. ಪೊಲೀಸ್ ಇಲಾಖೆಗೆ ಕನ್ನಡಿಗರ ಪರವಾಗಿ, ಕರ್ನಾಟಕ ಪ್ರಜಾಪರ ವೇದಿಕೆಯ ಪರವಾಗಿ ಸರ್ ನಾವು ನಿಮಗೆ ಒಂದು ದೊಡ್ಡ ಚಿರಋಣಿ ಸರ್. ಯಾಕಂದರೆ ನಮ್ಮ ಪೊಲೀಸ್ ಇಲಾಖೆ ನೋಡಿ, ಯಾರೋ ಕೆಲವರು ಒಂದೆರಡು ಏನೋ ನೆಗೆಟಿವ್ನ ಇಟ್ಕೊಂಡು ಯಾರೋ ಒಂದೆರಡು ತಪ್ಪುಗಳನ್ನ ಮಾಡೋದನ್ನ ಇಟ್ಕೊಂಡ್ಬಿಟ್ಟು ಎಲ್ಲರೂ ಅದೇ ದೃಷ್ಟಿ ನೋಡೋ ತಪ್ಪು. ನ್ಯಾಯದ ಮೊದಲ ಬಾಗಿಲೇ ಠಾಣೆಗಳು ಮತ್ತು ಪೊಲೀಸರು ದಯಮಾಡಿ ಒಳ್ಳೇದನ್ನ ತೋರಿಸಿ. ಯಾಕಂದರೆ ದುಡ್ಡಿರೋರು ಬದುಕ್ಬಿಡ್ತಾರೆ, ರಾಜಕಾರಣಿಗಳು ಹೇಗೋ ಹ್ಯಾಂಡಲ್ ಮಾಡ್ಕೊಳ್ತಾರೆ. ಆದರೆ ಬಡವರು ಇವ್ರನ್ನೇ ನಮ್ಮ ಪೊಲೀಸರು ಇದ್ದಾರೆ, ನಮ್ಮ ಪೊಲೀಸ್ ಠಾಣೆಗಳು ಇದೆ ಅಂತ ನಂಬ್ಕೊಂಡು ಪೊಲೀಸ್ ಇಲಾಖೆ ನಂಬ್ಕೊಂಡಿರ್ತಕ್ಕಂಥ ಬಡವರು ಅವರ ಭಾವನೆಗಳು ಏನಾಗುತ್ತೆ, ದಯಮಾಡಿ ಎಲ್ಲರೂ ಕೆಟ್ಟದನ್ನೇ ತೋರಿಸ್ಬಿಡಿ. ಒಳ್ಳೆ ನಮ್ಮ ಪೊಲೀಸ್ ಇಲಾಖೆ ನೋಡಿ, ನಮ್ಮ ಸಂದೀಪ್ ಸರ್ ಈಗ ACP ರಮೇಶ್ ಸರ್ ಬಂದ್ಬಿಟ್ಟು ಹಾಗಾಗ್ಬಿಟ್ಟು ಎಲ್ಲರೂ ಕೆಟ್ಟದನ್ನೇ ತೋರಿಸ್ಬಿಡಿ. ದಯಮಾಡಿ ಒಳ್ಳೆನ ತೋರಿಸಿ. ನೀವೇನು ಸುಮಾರು 50 ರಿಂದ 60 ಲಕ್ಷ ಜನ ನೋಡಿ ಮತ್ತೆ ಸಂದೀಪ್ ಸರ್ಗೆ ಮತ್ತು ರಮೇಶ್ ಸರ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದೀರಾ. ತಮ್ಮ ಒಂದು ಏನು ಆದೇಶ ತಾವೆಲ್ಲರೂ ಏನು ಆಸೆ ಪಟ್ಟಿದ್ರೆ ಆ ರೀತಿ ಬಂದ್ಬಿಟ್ಟು ನಾನು ಇವತ್ತು ಒಂದು ನಮ್ಮ ಸಂಘಟನೆಯಿಂದ ಒಂದು ಹಳ್ಳಿ ಸೇವೆ ಸರ್ಗೆ ಒಂದು ಚಿಕ್ಕದೊಂದು ಸನ್ಮಾನ ಮಾಡೋಂಥ ಕೆಲಸ ಮಾಡಿದ್ವಿ ಸರ್. ಒಳ್ಳೆಯದಾಗಿ ನಾವೆಲ್ಲರೂ ನಿಮ್ಮ ಜೊತೆಲಿ ಸರ್. ಯಾರೇನು ತಮ್ಮ ಏನು ನೆಗೆಟಿವ್ ಆಗಿ ತಮ್ಮ ವಿರುದ್ಧವಾಗಿ ಏನೇ ಹೇಳಿದ್ರು ಆ ಸುಳ್ಳು ಆರೋಪಗಳನ್ನ ನಾವು ಒಪ್ಪಲ್ಲ, ನಾವು ನಂಬಲ್ಲ. ನಾವು ನಿಮ್ಮ ಜೊತೆ ಇದ್ದೀವಿ. ಕಾನೂನಾತ್ಮಕವಾಗಿ ನಾವು ಹೋರಾಟ ಮಾಡ್ತೀನಿ. ಪರವಾಗಿ ಸರ್. ಥ್ಯಾಂಕ್ ಯು ಸರ್.